ಸರ್ ನಾವು ಸಿನಿಮಾ ನೋಡೋದು ಅಂದ್ರೆ ತಪ್ಪಾಗ್ಬಿಡುತ್ತೆ. ಶಿವ ತಾಂಡವನೇ ನೋಡ್ಕೊಂಬಂದ ಒಳಗಡೆ ಏನು ಸರ್ ಯಪ್ಪ. ಸಿನಿಮಾದೊಳಗೆ ಸಿನಿಮಾ ಮಾಡಿದ್ದಾರೆ. ಇಂಥ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ. ಸೈಕ್ ಆಗಿದೆ ಮೂವಿ ಮಾತ್ರ. ಪ್ರತಿ ಒಂದೊಂದು ಸೀನು ಗೂಸ್ ಬಂಪ್ ಈಗಲೂ ಹಾಗೆ ಬರ್ತಾ ಇದೆ. ಶಿವಣ್ಣ ಮತ್ತೆ ಶಿವಪ್ಪ ಎರಡು ಅವತಾರ ನೋಡ್ಬೇಕಂದ್ರೆ ಈ ಸಿನಿಮಾ ನೋಡ್ಬೇಕು. ಸ್ಪೆಷಲಿ ಶಿವಣ್ಣ ಫ್ಯಾನ್ಸ್ಗೆ ಇದು ಶಿವ ತಾಂಡವ ಅಂತಾನೆ ಹೇಳ್ಬೋದು. ಉಪೇಂದ್ರ ಸರ್ ಅಂತೂ ಅವ್ರದ್ದು ಹೇಳಂಗೆ ಇಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ. ಬರೀ 3 ಜನ ಹೀರೋ ಸೇರಿದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ಮ ಕನ್ನಡ ಇಂಡಸ್ಟ್ರಿನ. 3 ಜನರ ಕ್ಯಾರೆಕ್ಟರ್ ಜೊತೆ ನಾವು ಇದೀವಿ ಅನ್ಸ್ಬಿಡುತ್ತೆ. ನಾವು ಸತ್ತ ನಂತರ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು. ಮೈ ರೋಮಾಂಚನ ಆಗುತ್ತೆ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ದಂಗಿದೆ. ಈಚ್ ಅಂಡ್ ಎವ್ರಿ ಸೀನ್ ಡಿಜೆ ಮಾತ್ರ ಬೇರೆ ಲೆವೆಲ್ ತಗೊಂಡು ಹೋಗಿದ್ದಾರೆ. ನೋಡ್ತಾ ಇದ್ರೆ ಕಣ್ ಮುಂದೆ ಇನ್ನು ನೋಡ್ಬೇಕು ಅಂತ ಹಬ್ಬ ಅನ್ನೋ ಫೀಲು. ಕೊನೆ 20 ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಕ್ಲಿ ಬಿಟ್ಟು ನೋಡ್ತೀರಿ. ಹಂಗಿದೆ ಸಿನಿಮಾ. ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬಹಳ ಇಷ್ಟ ಆಯ್ತು.